ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನವನ್ನು ಸರಗೂರು ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ದಂಡಾಧಿಕಾರಿಗಳಾದ ಮೋಹನ್ ಕುಮಾರಿ ವಹಿಸಿದ್ರು ಹಾಗೂ ಮುಖ್ಯ ಭಾಷಣಕಾರರಾಗಿ ರಘೋತ್ತಮ್ ಹೋಬಾರ್ ಅವರು ಭಾಗವಹಿಸಿದ್ರು. ಹಾಗೆ ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವರು, ಸಮಾಜದ ಮುಖಂಡರುಗಳು ಭಾಗವಹಿಸಿದ್ರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಭಾಗ್ಯಲಕ್ಷ್ಮಿ ನಿಂಗರಾಜರವರು ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಧಿಕಾ ಶ್ರೀನಾಥ್ ರವರು ಹಾಗೂ ತಾಲೂಕು ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾದ ಪ್ರೇಮ್ ಕುಮಾರ್ ರವರು ಮತ್ತು ಸರಗೂರು ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾದ ಸಂತೋಷ್ ರವರು ಭಾಗವಹಿಸಿದ್ರು. ಅಸ್ಪೃಶ್ಯ ಸಮುದಾಯದವರು ಈ ಮಸ್ಟ್ ಟೈ ಎ ಬ್ಲ್ಯಾಕ್ ಥ್ರೆಡ್, ಅವರು ಒಂದು ಕಪ್ಪು ದಾರವನ್ನು ತಮ್ಮ ಮುಂಗೈಗೆ ಅಥವಾ ತಮ್ಮ ಕೊರಳಿಗೆ ಕಟ್ಕೋಬೇಕಾಗಿತ್ತು. ಆ ಮೂಲಕ ನಾನು ಅಸ್ಪೃಶ್ಯ ಸಮುದಾಯದವರು ಬರ್ತಾ ಇದ್ದೀನಿ ಅಂತ ಇಡೀ ಬೀದಿಗೆ ಅವರೇನು ಮಾಡಬೇಕಾಗಿತ್ತು, ತೋರಿಸ್ಕೊಡ್ಬೇಕಾಗಿತ್ತು. 200-250 ವರ್ಷಗಳ ಮೊದಲು ಇದ್ದಂಥ ವಾತಾವರಣ ಅದು ಸ್ವತಃ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಅವ್ರು ಹೇಳ್ತಾರೆ, ಅವರು ಅಸ್ಪೃಶ್ಯ ಸಮುದಾಯಗಳು ತಮ್ಮ ಕೊರಳಿನ ಸುತ್ತ ಒಂದು ಪೊರಕೆಯನ್ನು ಕಟ್ಕೋಬೇಕಾಗಿತ್ತು. ಯಾಕಪ್ಪ ಅಂತಂದರೆ ಅವರು ನಡೆದಂಥ ಧೂಳನ್ನು, ದಾರಿಯನ್ನು ಇತರರು ತುಳಿದು ಮಲಿನ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಆ ದಾರಿಯನ್ನು ಶುಚಿ ಮಾಡಲಿ ಅವರೇ ಅನ್ಬೇಕು ಕಾರಣಕ್ಕೋಸ್ಕರವಾಗಿ ಅವರು ತಮ್ಮ ಸುತ್ತ ಒಂದು ಪೊರಕೆಯನ್ನು ಕಟ್ಕೋಬೇಕಾಗಿತ್ತು, ಬ್ರೂಮ್ ಅಂತ ಮಾತನ್ನು ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ.